ಫ್ರೆಂಡ್ಸ್, ಈ ಮಲ್ಲಿಗೆ ಗಿಡ ನೋಡಿ ಹೇಗಿದೆ ಅಂತ ಹೇಳಿ. ಇವಾಗ ಇದಕ್ಕೆ ಚೆನ್ನಾಗಿ ಆರೈಕೆ ಪಡೆದ ನಂತರ ಈ ಗಿಡದ ಬೆಳವಣಿಗೆ ನೀವೇ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿ ನನ್ನ ಗಿಡ ಹೇಗೆ ಆಗಿದೆ ಅಂತ ಹೇಳಿ. ಇದು ಸತ್ತು ಬದುಕಿರುವ ಗಿಡ. ಇದನ್ನೇ ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ, ಈ ಗಿಡ ಉಂಟಲ್ವ, ನೀವು ನೋಡಿರ್ಬೋದು, ಏನೂ ಇರಲಿಲ್ಲ, ಒಂದೇ ಒಂದು ಕಡ್ಡಿಯಲ್ಲಿತ್ತು. ಇದನ್ನು ಒಂದು ಬಿಸಿಲಿಗೆ ಇಟ್ಟಿದ್ದೆ. ಮತ್ತು ಇದಕ್ಕೆ ನಾನು ಮೊನ್ನೆ ಕೂಡ ತೋರಿಸಿದೆ, ನಾನು ಏನು ಗೊಬ್ಬರ ಹಾಕಿದ್ದೇನೆ ಅಂತ ಹೇಳಿ. ಮೊಟ್ಟೆಯ ಹೊರಕವಚ ಇದೆ ಅಲ್ವಾ, ಅದನ್ನು ಸರಿಯಾಗಿ ಬಿಸಿಲಿಗೆ ಒಣಗಿಸಿ ಅದನ್ನು ನಾನು ಪುಡಿ ಮಾಡಿ ಈ ಥರ ಗಿಡಕ್ಕೆ ಹಾಕಿದೆ. ಗಿಡದಲ್ಲಿ ಎಷ್ಟೊಂದು ಚೇಂಜಸ್ ಬಂದಿದೆ ಅಂದರೆ, ಈಗ ಮೊಗ್ಗುಗಳು ಕೂಡ ಆಗ್ತಾಯಿದೆ. ಎಷ್ಟು ಸಣ್ಣ ಗಿಡದಲ್ಲಿ ಉಂಟಲ್ವ, ಎಗ್ಗೆಗಳು ನೋಡಿ, ಒಂದೊಂದು ಎಗ್ಗೆಯಲ್ಲಿ ಸಹ 3 ಮೊಗ್ಗುಗಳು ಬಿಟ್ಟಿದೆ. ಹೇಗಿದ್ದಂಥ ಗಿಡ ಹೇಗಾಗಿದೆ ಗೊತ್ತಾ, ತುಂಬ ಚೆನ್ನಾಗಿ ಬೆಳೆದು ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬೆಳೆದು ಬರ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ಯಾವ ರೀತಿಯಲ್ಲಿದ್ದಂಥ ಗಿಡ ಇವಾಗ ಯಾವ ಸ್ಟೇಜಿಗೆ ಬಂದಿದೆ ಅಂತ ಹೇಳಿ. ಮೊಗ್ಗುಗಳು ಎಲ್ಲ ಕವಲುಗಳು ಒಡೆದ್ರಲ್ಲಿ ಎಲ್ಲದರಲ್ಲಿ ಕೂಡ ಮೊಗ್ಗುಗಳು ಬಂದಿದೆ. ಗಿಡ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾಗಿ ರೋಗ ರುಜಿನಗಳಿಲ್ಲದೆ ಚೆನ್ನಾಗಿ ಬೆಳೀತಾ ಇದೆ. ಇದಕ್ಕೆ ನಾನು ಅಂಗಡಿಯಿಂದ ತಂದು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕಿಲ್ಲ. ಮನೆಯಲ್ಲಿ ಬಳಸುವಂಥ ಕಿಚನ್ ವೇಸ್ಟ್ ಮತ್ತು ಮೊಟ್ಟೆಯ ಹೊರಕವಚವನ್ನು ಪುಡಿ ಮಾಡಿ ಹಾಕಿದ್ದು ಮಾತ್ರ. ಇದು ಸಾವಯವ ಗೊಬ್ಬರದಿಂದ ಬೆಳೆದಿರುವಂಥ ಗಿಡ. ತುಂಬ ಚೆನ್ನಾಗಿ ಬೆಳೆದು ಬಂದಿದೆ. ಯಾವುದೇ ರೀತಿಯಾಗಿದ್ದರಲ್ಲಿ ನಿಮಗೆ ಕಾಣ್ಬೋದು, ರೋಗ ರುಜಿನಗಳು ಇಲ್ಲ. ಗಿಡವನ್ನು ನೋಡಿದರೆ ಗೊತ್ತಾಗುತ್ತೆ, ಆರೋಗ್ಯವಂತವಾಗಿ ಬೆಳೀತಾ ಉಂಟು. ಯಾವುದೇ ರೀತಿಯಾಗಿದ್ದರಲ್ಲಿ ರೋಗ ಬಾಧೆಗಳಿಲ್ಲ ಅಥವಾ ಎಲೆ ಕೆಂಪಾಗೋದಂಥದ್ದು ಯಾವುದೂ ಇಲ್ಲ. ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತಾ ಉಂಟು. ಹೇಗಿದ್ದ ಗಿಡ ಹೇಗಾಗಿದೆ ನೋಡಿ. ಬರೀ ಸಾವಯವ ಗೊಬ್ಬರವನ್ನು ಬಳಸಿಯೇ ಮಾಡಿರುವಂಥ ಗಿಡ ಇದು. ಸಾಯುವ ಹಂತದಲ್ಲಿರುವಂಥ ಗಿಡ ಇದು. ಇದನ್ನು ಇವಾಗ ಈ ಹಂತಕ್ಕೆ ನಾನು ಬೆಳೆಸಿದ್ದೇನೆ ಅಷ್ಟೇ. ಇದರಲ್ಲಿ ನನ್ನ ಶ್ರಮವೂ ಕೂಡ ಇದೆ. ಯಾಕೆಂದರೆ ಗಿಡ ನೆಟ್ಟರೆ ಸಾಕಾಗೋದಿಲ್ಲ. ಗಿಡಕ್ಕೆ ಸರಿಯಾದಂತಹ ಲಾಲನೆ ಪಾಲನೆ ಬೇಕು. ಕಾಲಕ್ಕೆ ಒಳ್ಳೆಯ ರೀತಿಯಾದಂಥ ಗೊಬ್ಬರ ನೀರು ಕೊಡ್ತಾ ಇರಬೇಕು. ಅಷ್ಟೇ ಅಲ್ಲ, ಸೂರ್ಯನ ಬಿಸಿಲು ಕೂಡ ತುಂಬಾ ಮುಖ್ಯ ಗಿಡಕ್ಕೆ. ಹಾಗಾಗಿ ಇದು ಎಲ್ಲವನ್ನು ಕೊಟ್ಟಿದ್ದೇನೆ ಇದಕ್ಕೆ. ಹಾಗಾಗಿ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.